ಆತ್ಮೀಯ ಬಂಧುಗಳೇ, ಏನು ಇವತ್ತಿನ ದಿವಸ ಭಾಳ ಅದ್ಧೂರಿಯಾಗಿ ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ದ್ಯಾವರ ನಡೀತಾ ಇದೆ. ಅಂಚುಕೊಳ್ಳರಾಯ ಸ್ವಾಮಿ, ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ, ಬೀರೇಶ್ವರ ಸ್ವಾಮಿ, ಬತ್ತೇಶ್ವರ ಸ್ವಾಮಿ, ಬಾಲ ಸಿದ್ದೇಶ್ವರ ಸ್ವಾಮಿ ಮುಳಬಾಗಿಲು ಪಟ್ಟಣದಲ್ಲಿ ಇವತ್ತು ಮಂಜುನಾಥ ಕಾಲೋನಿಯಲ್ಲಿ ಇಲ್ಲಿ ನಮ್ಮ ಏನದು ಯಾವ ಕುಂಟೆ ಬುಸಾಲಕುಂಟೆ ಬೊಮ್ಮರಾಸ್ ಕುಂಟೆ ಎಂಬತಕ್ಕಂಥ ಜಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಆ ಥರ ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮನ್ನು ಕರೆಸಿರ್ತಕ್ಕಂಥ ನಮ್ಮ ಪೆದ್ದಾಂಡಳ್ಳಿ ಶಂಕರು ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ, ಇಡೀ ಇದೇ ರೀತಿ ಇನ್ನೂ ಹಲವಾರು ಜನ ಈ ತಾಲೂಕಿಗೆ ಆಗಮಿಸಿದ್ದಾರೆ. ಮೊನ್ನೆ ಅಂತ ಇದ್ದರು ಮುನಿಯಪ್ಪನವರು, ಕೆಂಪಾಡಿ ಮುನಿಯಪ್ಪ ಅವರು 450 ಕುಟುಂಬಗಳು ಅಂತ, ಸುಮಾರು 450 ಕುಟುಂಬಗಳು ಅಂತಂದರೆ ಅವರು ವಾರಸುದಾರರು, ಅವರ ಸಂಬಂಧಿಕರು, ಅವರು ಸಂಬಂಧಪಟ್ಟ ಎಲ್ಲ ಹಿನ್ನೆಲೆ ಇರ್ತಕ್ಕಂಥ ಒಂದು ಜನಾಂಗದವರು. ಅವರು ಈ ಒಂದು ಕಾರ್ಯಕ್ರಮ ಪೂಜೆ ಮಾಡಿ ಭಾಳಷ್ಟು ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಅವರಿಗೆ ಆ ಭಗವಂತ ನಮ್ಮ ಮುಳಬಾಗಿಲು ಮಂಜುನಾಥ ಕಾಲೋನಿಯ ಪರವಾಗಿ ನಾನು ಇಲ್ಲೇ ಇರೋದು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು 2 ಮಾತುಗಳು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಂಥ ಪೆದ್ದಾಂಡಳ್ಳಿ ಶಂಕರು ಮತ್ತು ಅವ್ರ ಕುಟುಂಬದವ್ರಿಗೂ ಮತ್ತು ಅವರ ಏನು 450 ಕುಟುಂಬಗಳು ಬಂದಿದ್ದಾವೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ಒಂದು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಮುಳಬಾಗಿಲು ತಾಲೂಕಿನ ಏನು ಆಲಮಸ್ತರ ಏನು ಸಂಪ್ರದಾಯ ಏನಿದೆ, ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರೆದಂಥ ಒಂದು ಸಂಪ್ರದಾಯ. ಅದನ್ನು ಈ ಒಂದು ಆಲಮಸ್ತರ ಸಮುದಾಯ ಈ ಕುರುದೇವರ ಅಂತಾರೆ, ಕುರುದೇವರ ಅಂತ ಅವರು ಭಕ್ತಿ ಶ್ರದ್ಧೆಯಿಂದ ಇವತ್ತು ಮುಳಬಾಗಿಲು ಟೌನಲ್ಲಿ ಏನು ಬುಸಾಲಕುಂಟೆ ಮಂಜುನಾಥ ಕಾಲೋನಿ ಪಕ್ಕದಲ್ಲಿ ಇವತ್ತು ಇಡೀ ಕರ್ನಾಟಕದ ಏನು ಇವ್ರ ಸಮುದಾಯ ಏನಿದೆ ಅವರ ಕುಟುಂಬಸ್ಥರು ಎಲ್ಲ ಸೇರಿ ಭಕ್ತಿಪೂರಿತವಾಗಿ ಪ್ರಸಾದ ವಿನಿಯೋಗ ಪೂಜೆಯನ್ನು ನೀಡಿ ಎಲ್ಲರನ್ನೂ ಮುಳಬಾಗಿಲು ತಾಲೂಕಿನಲ್ಲಿ ಅವ್ರ ಸಮುದಾಯನೇ ಅಲ್ಲ ಬೇರೆ ಸಮುದಾಯವನ್ನು ಈ ಒಂದು ದೇವರ ಆಶೀರ್ವಾದವನ್ನು ಪಡೆಯಲು ನಮ್ಮ ಶಂಕರಪ್ಪ ಪೆದ್ದಾಂಡಳ್ಳಿ ಶಂಕರ್ ಅವರು ನಮ್ಮನ್ನು ಕರೆದು ಆಹ್ವಾನ ನೀಡುತ್ತಾರೆ. ಅವರಿಗೆ ಕುಟುಂಬಕ್ಕೆ ಆ ದೇವರು ಆಶೀರ್ವಾದ ನೀಡಲಿ, ಅವರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ, ಮತ್ತು ಆ ಒಂದು ಸಮುದಾಯಕ್ಕೆ ನಾನು ಶುಭಾಶಯಗಳನ್ನು ಈ ದಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.